ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಹೌದು, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೇಗನೆಲ್ಲ ಕೆಲಸಗಳು ಮುಗಿಯುತ್ತೆ. ಹಾಗಾಗಿ ಮಳೆನೂ ಬೇರೆ ಜಿಟಿಯಾಗಿ ಹಿಡಿದಿತ್ತು. ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಏನಾದರೂ ರೆಸಿಪಿ ತೋರಿಸೋಣ ಅಂದ್ಕೊಂಡೆ. ಹಾಗೆ ನಮ್ಮಮ್ಮ ಹಿತ್ತಲಲ್ಲಿರೋ ಕಾಕಡ ಮಲ್ಲಿಗೆನ ಕಿತ್ಕೊಂಬಂದು ಇಟ್ಟಿದ್ರು. ಹಾಗೆ ಕಟ್ಬಿಟ್ಟು ಪೂಜೆಗೆ ಹೂ ಕೊಡೋಣ ಅಂತ ಅಂದ್ಕೊಂಡು ಹೂವನ್ನು ಕಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿರೋ ಮಲ್ಲಿಗೆ. ಹಾಗೆ ಕಟ್ಬಿಟ್ಟು ಅಮ್ಮಂಗೆ ಕೊಡೋಣ ಪೂಜೆಗೆ ಅಂತಂದು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ. ನನಗೆ ಈ ಥರ ದಿಂಡಾಗಿ ಕಟ್ಟೋದು ಇಷ್ಟ. ಹಾಗಾಗಿ ಮೊಲವು ಹಾಕಿ ನೀಟಾಗಿ ಕಟ್ಟಿಟ್ಟಿದ್ದೀನಿ. ಹಾಗೆಯೇ ನಮ್ಮ ಹಿತ್ತಲಲ್ಲಿ ನೆಲಸಂಪಿಗೆ ಅಂತಂದ್ಬಿಟ್ಟು ಬಿಟ್ಟಿದೆ. ಹಾಗಾಗಿ ಅದನ್ನು ತೋರಿಸು ವಿಡಿಯೋದಲ್ಲಿ ಅಂತಂದ್ಬಿಟ್ಟು ನಮ್ಮಮ್ಮ ಹೇಳಿರೋದ್ರಿಂದ ಹಾಗೆ ವಿಡಿಯೋನು ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇದು ತನ್ನಿಂತಾನೇ ಬೆಳೆದಿರೋದು ಹಿತ್ತಲಲ್ಲಿ. ತುಂಬ ಚೆನ್ನಾಗಿತ್ತು. ಶೋಕಿ ಗಿಡ ಅಂತ ಕರಿತೀವಿ ನಾವು ಇದನ್ನು. ಬನ್ನಿ ಇವತ್ತಿನ ರೆಸಿಪಿ ನಾನು ಹೀರೆಕಾಯಿ ಪಚ್ಚಡಿ ಮಾಡ್ತಿದ್ದೆ. ಇದ್ರ ಕಾಂಬಿನೇಷನಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಗೀ ರೈಸ್ ಕೂಡ ನಮ್ಮ ಅಮ್ಮ ಮಾಡ್ತಿದ್ದಾರೆ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಪಚ್ಚಡಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೀರೆಕಾಯಿ ಪಚ್ಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕೊಬ್ಬರಿ, ಅಡುಗೆ ಎಣ್ಣೆ, ಕಡಲೆಬೇಳೆ, ಅರಿಶಿಣ, ಗರಂ ಮಸಾಲ, ಸಾಂಬಾರ್ ಪೌಡರ್. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 2 ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ನೀವು ತೊಗೋಬೋದು. ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರು ಆ್ಯಂಡ್ ಗರಂ ಮಸಾಲ, ಉಪ್ಪು ತೊಗೊಂಡಿದ್ದೀನಿ. ಸಾಂಬಾರ್ ಪೌಡ್ರ್ ಆಪ್ಷನಲ್ ಆಗಿರುತ್ತೆ. ಇದಕ್ಕೆ ನಾನು ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಬಾಣಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಒಗ್ಗರಣೆ ಮಾಡಬೇಕಾಗಿರೋ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರೋ ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆನೇ ನೀವು ನೆನೆಸಿಟ್ಕೊಂಬಿಡಿ. ಮಾಡೋಕ್ಕೂ ಮುಂಚೆ ನೆಂದಿರಬೇಕು ಕಡಲೆಬೇಳೆ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಹೀಗೆ ನೀವು ಬಾಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ತಲೆ ಹಿಡಿದು ಬಿಡುತ್ತೆ ಅದು. ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ತಾಯಿರಿ, ಗೋಲ್ಡನ್ ಬ್ರೌನ್ ಬರೋ ತನಕ. ಆಮೇಲೆ ನಾನು ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅದು. ಚೆನ್ನಾಗಿ ಈ ಥರನೇ ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಇದಕ್ಕೆ ನೀವು ಫ್ರೈ ಮಾಡಿದ ಮೇಲೆ ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇರಬೇಕು. ಇಲ್ಲಾಂತಂದರೆ ಸ್ವಲ್ಪ ಮೀಡಿಯಮ್ ಇದರಲ್ಲಿ ನೀವು ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು, ನಾನೆಲ್ಲ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಇದಕ್ಕೆ ನೀರಾಗಲಿ ಮತ್ತೊಂದಾಗಲಿ ಏನು ಮಿಕ್ಸ್ ಮಾಡೋ ಹಾಗಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಇದನ್ನು ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೇನು ಮಸಾಲ ಅದು ಇದು ಬೇಕು ಅಂತ ಏನಿಲ್ಲ. ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬಹುದು. ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಇದಕ್ಕೆ ಇವಾಗ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ತಗೊಂಡಿರೋ ಅರಿಶಿನ ಪೌಡ್ರು, ಗರಂ ಮಸಾಲ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಹಾಕಿಬಿಟ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ನೆಕ್ಸ್ಟ್ ನೀವು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕಲರ್ ಬರುತ್ತೆ ನೋಡಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಫ್ರೈ ಆದಮೇಲೆ ನೀವು ಲಾಸ್ಟಿಗೆ ಹಾಕಬೇಕಾಗಿರೋದು ಕಾಯಿ ತುರಿ ಹಾಕಿಬಿಟ್ಟು ಒಂದು 5 to 6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತೆಗೆದ್ಮೇಲೆ ನೀವು ಅದರ ನಂತರ ನೀವು ಹಾಕಬೇಕಾಗಿರೋದು ಕೊತ್ತಂಬರಿ ಹಾಕಿಬಿಟ್ಟು ಸರ್ವ್ ಮಾಡ್ಕೋಬೇಕಷ್ಟೇ. ಚೆನ್ನಾಗಿ ಎಣ್ಣೆಲೇ ಬೇಯ್ಕೋಬೇಕಿದು. ನೋಡ್ತಿರ್ಬೋದು ನೀವು ಹೇಗೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತಂದ್ಬಿಟ್ಟು. ಈ ಥರ ಬೆಂದ್ಬಿಟ್ರೆ ಆಮೇಲೆ ನೀವು ಬರೀ ಬಾಯಲ್ಲಿ ತಿನ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗಂತೂ ಅಸ್ಸಮಾಗಿರುತ್ತೆ ತಿನ್ನೋಕ್ಕೆ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ. ನೀವು ಮಾಡ್ಕೊಂಡು ತಿನ್ನಿ. ಯಾರೆಲ್ಲ ನೀವು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಯಾವುದೇ ಒಂದು ಹೊಸ ವಿಡಿಯೋಗಳಾಗಲಿ ನಿಮಗೆ
ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬಟ್ಲಿಗೆ. ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು ಅಂತ. ಕಲರ್ ಆಗಲಿ, ಲುಕ್ ಆಗಲಿ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡ್ಕೊಂಡು ತಿನ್ನಿ ಇದನ್ನು. ನಾನು ಮಾತ್ರ ನಮ್ಮ ಮನೇಲಂತೂ ಸಖತ್ ಇಷ್ಟ. ನಾನು ಈ ಥರ ಬೇರೆ ಬೇರೆ ಥರ ಟ್ರೈ ಮಾಡ್ತಾ ಇರ್ತೀನಿ. ಇದು ಪಚಡಿ ಟೈಪು, ಪಲ್ಯ ಥರ ಅಲ್ಲ, ಪಚಡಿ ಟೈಪು. ನಾವು ಇದನ್ನು ಹೇಗೆ ಅಂತ ಒಗ್ಗರಣೆ ಕೋಸಂಬರಿ ಮಾಡ್ತಾರಲ್ಲ ಅದೇ ಥರನೇ ಇದು ಬರುತ್ತೆ. ಮಾಡಿಕೊಂಡು ತಿನ್ನಿ ಆಯಿತಾ. ಇದ್ರ ಜೊತೆಗೆ ನಾನಿವಾಗ ನೆನೆಸಿಟ್ಕೊಂಡಿದ್ದೆ ಹಸಿ ಹಿಟ್ಟನ್ನು. ಇವಾಗ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ಚಪಾತಿನ ಹೇಗೆ ಮಾಡ್ತೀನಿ ಅಂತಂದರೆ, ಮೃದುವಾಗಿ ಬರೋ ಥರ ಅಂತಂದರೆ, ಮೊದಲು ಹಸಿ ಹಿಟ್ಟು ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಅದನ್ನು ನೀರು ಹಾಕಿಬಿಟ್ಟು ಅದು ಅಳತೆ ಪ್ರಮಾಣದಲ್ಲಿ ನಿಮ್ಗೆ ಗಟ್ಟಿ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ನಾನು ಅಳತೆ ಪ್ರಮಾಣ ತೊಗೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಟಿರ್ತೀನಿ. ಒಂದು 10 ನಿಮಿಷ ನಾನು ಬಿಟ್ಟರೆ ಸಾಕು. ಇಲ್ಲಿ ನಾನು ಪಚಡಿ ಮಾಡೋ ಟೈಮ್ ಒಳಗಡೆ ಮೊದಲೇ ನಾನು ನೆನೆಸಿಟ್ಟಿದ್ದೆ, ಹಾಗಾಗಿ ಇಲ್ಲಿ ತುಂಬ ಮೃದುವಾಗಿ ಬಂದಿದೆ. ನೀವು ನೋಡ್ತಿರ್ಬೋದು. ನಾನು ತೊಗೊಂಡಿರೋ ಅದೇ ಹಸಿಟ್ಟಲ್ಲಿನೇ ಲಟ್ಸೋ ಮಣೆ ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಾವು ತೊಳೆದಿಟ್ಟ ಮೇಲೆ ಏನಾದರೂ ಗಲೀಜು ಬಂದು ಕೂತ್ಕೊಂಡಿದ್ರೆ ಅಥವಾ ಧೂಳು ಏನಾದರೂ ಇದ್ದರೆ ಅದ್ರ ಜೊತೆನೇ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ನಾನು ತೊಗೊಂಡಿರೋ ಹಸಿ ಹಿಟ್ಟಲ್ಲೇ ನೀಟಾಗಿ ಅದ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಅದ್ರ ನೆಕ್ಸ್ಟ್ ನಾನು ಅದನ್ನು ತೊಗೊಂಡಿರೋ ಮಿಕ್ಸ್ ಮಾಡಿಟ್ಟಿರೋ ಹಿಟ್ಟನ್ನು ನೀಟಾಗಿ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇಬ್ಬರಿಗೆ ಬೇಕಾಗಿರೋದಲ್ವ ಚಪಾತಿ, ಹಾಗಾಗಿ 8 ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಇವಾಗ ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ನೋಡ್ತಿರ್ಬೋದು ನೀವು. ಇಲ್ಲಿ ಚೆನ್ನಾಗಿ ಹಂಚ್ಕಾದಿತ್ತು, ಹಾಗಾಗಿ ಚಪಾತಿನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೋಡ್ತಿರ್ಬೋದು. ಈ ಥರ ಚಪಾತಿ ಬೆಳ್ಳಗೆ ಬರುತ್ತೆ, ಮೃದುವಾಗಿರುತ್ತೆ. ನಾನು ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಹೇಗಿತ್ತು ನನ್ನ ರೆಸಿಪಿ ಅಂತ ಕಮೆಂಟ್ ಮಾಡಿ. ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.